ನನ್ನ ಕಡೆಯಿಂದ ಎಷ್ಟು ಆಗ್ತಿತ್ತೋ ಅಷ್ಟು ಎಫರ್ಟ್ಸ್ ಆಗ್ತಾ ಇದ್ದೆ. ಎಲ್ಲ ನಾನು ಕರೆಕ್ಟಾಗೇ ಮಾಡ್ತಾ ಇದ್ದೆ. ಬಟ್ ಆದರೆ ನನ್ನ ಎಫರ್ಟ್ಸ್ ಯಾರೂ ನೋಡ್ತಾ ಇರಲಿಲ್ಲ. ನಂಗೆ ತುಂಬಾ ಯಾಕೆ? ಗಿಲ್ಟ್ ಫೀಲ್ ಆಗ್ತಾ ಇತ್ತು. ವೆನ್ ಐ ವಾಸ್ ಜಸ್ಟ್ ಟೇಕಿಂಗ್ ಟೈಮ್ ಫಾರ್ ಮೈ ಸೆಲ್ಫ್ ಆಗಿರ್ಬೋದು, ನನಗೋಸ್ಕರ ನಾನು ಬ್ರೇಕ್ ತಗೊಂಡಾಗ, ನನ್ನ ಓನ್ ಸೆಲ್ಫ್ ಆಗಿ ನಾನಿದ್ದು, ನನ್ನ ಮೀ ಟೈಮ್‌ನ ನಾನು ಎಂಜಾಯ್ ಮಾಡುವಾಗ, ನನ್ಗೆ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ಯಾಕೆ ನೀನು ಇಷ್ಟು ಸೆಲ್ಫಿಶ್ ಆಗಿದ್ಯಾ? ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಜರ್ನಿ ಆಫ್ಟರ್ ಫೇಲ್ಯೂರ್. ಇವತ್ತು ವಿ ಆರ್ ಟಾಕಿಂಗ್ ಅಬೌಟ್ ಅ ಬ್ಯೂಟಿಫುಲ್ ಟಾಪಿಕ್ ವಿಚ್ ಇಸ್ ಅಬೌಟ್ ಸೆಲ್ಫ್ ಲವ್, why it is important, for what reason it is important, what mistakes I made. And if you are also in this journey, please do follow me and also subscribe me. ಯಾವಾಗ್ಲೂ ನಮ್ಗೆ ಹೇಳ್ಕೊಡೋದೇನಂತಂದ್ರೆ, ಯಾವಾಗ್ಲೂ ನಿನ್ ಫ್ಯಾಮಿಲಿ ಫಸ್ಟ್, ವರ್ಕ್ ಫಸ್ಟ್, ನಿನ್ನ ಡ್ರೀಮ್ಸ್ ಫಸ್ಟ್, ಎಲ್ಲ ಅದನ್ನೇ ಫಸ್ಟ್. ಬೇರೆ ಅವ್ರನ್ನ ಇಲ್ಲ ಬೇರೆದನ್ನ ಫಸ್ಟ್ ಇಟ್ಕೋ ಅಂತ ಹೇಳ್ತಾರೆ. ಇಲ್ಲ ರಿಲೇಶನ್ಶಿಪ್ಸ್ ಆಗಿರ್ಬಹುದು, ಎವ್ರಿ ಟೈಮ್. ಆದ್ರೆ ಯಾರು ಹೇಳಲ್ಲ ನಿನ್ನ ನೀನ್ ಫಸ್ಟ್ ಇಟ್ಕೋ ಅಂತ. ಐ ವಾಸ್ ಆಕ್ಚುಲಿ ವೇಟಿಂಗ್ ಫಾರ್ ಅ ವ್ಯಾಲಿಡೇಷನ್ ಎಲ್ರಿಂದ, ಫ್ರಮ್ ಮೈ ಫ್ಯಾಮಿಲಿ, ಫ್ರೆಂಡ್ಸ್, ಫ್ರಮ್ ಎವ್ರಿಬಡಿ ಸರೌಂಡಿಂಗ್ ಮೀ. ನನ್ಗೆ ಯಾವಾಗ್ಲೂ ಒಂದು ವ್ಯಾಲಿಡೇಷನ್ ಬೇಕಾಗಿತ್ತು. ಬಿಕಾಸ್ ಐ ಆಲ್ವೇಸ್ ಡೌಟೆಡ್ ಮೈ ಸೆಲ್ಫ್. ಇದೆಲ್ಲದ್ರಿಂದ ಬೇರೆ ಜನ ನಿಮ್ನ ನೋಡಿ ಹೇಳ್ಬೋದು, ನೀನ್ ತುಂಬಾ ಸೆಲ್ಫಿಶ್ ಆಗಿ ಬಿಹೇವ್ ಮಾಡ್ತಾ ಇದ್ಯಾ, ನೀನ್ ನಿಂದೇ ಓನ್ ಆಗಿ ನೀನು ತಗೊಳ್ತಾ ಇದ್ಯಾ, ನಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಆತರ ಹಲ್ವಾರ್ ಜನ ಏನೇನೋ ಅನ್ಬೋದು. ಬಟ್ ಅದನ್ನೆಲ್ಲ ಪಕ್ಕಕ್ಕಿಟ್ರೆ, ವೆನ್ ಯು ಥಿಂಕ್ ಅಬೌಟ್ ಯೋರ್ ಸೆಲ್ಫ್, ಯಾರೂ ನಿನ್ ಬಗ್ಗೆ ಅಷ್ಟು ಥಿಂಕ್ ಮಾಡಕ್ ಸಾಧ್ಯನೇ ಇಲ್ಲ. ಸೊ ಐ ಆಲ್ವೇಸ್ ಟೆಲ್ ಯು, ಪುಟ್ ಯೋರ್ ಸೆಲ್ಫ್ ಫಸ್ಟ್. ದಟ್ಸ್ ವೆರಿ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದ್ರೆ ನಿಮ್ನ ನೀವು ಫಸ್ಟ್ ನೋಡ್ಕೊಂಡಿಲ್ಲ, ನಿಮ್ನ ನೀವು ಸಕ್ಸಸ್ಫುಲ್ ಆಗಿರಕ್ಕೆ ನೋಡ್ಕೊಂಡಿಲ್ಲ ಅಂತಂದ್ರೆ, ಬೇರೆ ಯಾರು ನಿಮ್ ಸಕ್ಸಸ್ಗೋಸ್ಕರ ಕಾಯಲ್ಲ. ಬೇರೆ ಯಾರು ನೀವ್ ಸಕ್ಸಸ್ ಆಗ್ಲಿ ಅಂತ ವೇಟ್ ಮಾಡಲ್ಲ. ಎಸ್, ಅಫ್ ಕೋರ್ಸ್ ದೇರ್ ವಿಲ್ ಬಿ ಸಮ್ ಪೀಪಲ್ ಇನ್ ಅವರ್ ಲೈಫ್. ಬಟ್ ಆದ್ರೆ ಇಟ್ ಆಲ್ ಡಸಂಟ್ ಮೀನ್, ಸೆಲ್ಫ್ ಲವ್ ಡಸಂಟ್ ಮೀನ್ ನೀನ್ ಸೆಲ್ಫಿಶ್ ಆಗ್ಬಿಡೋದು. ಸೆಲ್ಫ್ ಲವ್ ಡಸಂಟ್ ಮೀನ್ ನೀನ್ ಇನ್ನೊಬ್ಬರನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದು. ಸೆಲ್ಫ್ ಲವ್ ಓನ್ಲಿ ಮೀನ್ಸ್ ದಟ್ ನಿನ್ ಬಗ್ಗೆ ನೀನ್ ಎಕ್ಸ್ಟ್ರಾ ಕೇರ್ ತಗೊಳ್ಳೋದು, ನಿನ್ಗೋಸ್ಕರ ನೀನಿರೋದು. ದಟ್ಸ್ ಕಾಲ್ಡ್ ಸೆಲ್ಫ್. ಯಾರು ನಿಮ್ಮನ್ನ ಅಷ್ಟು ಇಷ್ಟ ಪಡಲ್ಲ, ನಿಮ್ನ ನೀವ್ ಇಷ್ಟ ಪಡ್ಕೊಳ್ಳೋ ಅಷ್ಟು. ಅದು ಒನ್ಸ್ ನೀವು ಸೆಲ್ಫ್ ಲವ್ ಸ್ಟಾರ್ಟ್ ಮಾಡಿದ್ಮೇಲೆ ಯು ವಿಲ್ ಸಿ ವಂಡರ್ಸ್. ಆಕ್ಚುಲಿ ನೀವು ತುಂಬಾನೇ ಚೇಂಜಸ್ ನೋಡ್ತಾ ಹೋಗ್ತೀರಾ ಇನ್ ಯೋರ್ ಓನ್ ಲೈಫ್, ಇನ್ ಯೋರ್ ಓನ್ ಜರ್ನಿ. ದ ವೇ ಯು ಲುಕ್ ಸಿಚುವೇಶನ್ಸ್, ಮತ್ತೆ ದ ವೇ ನೀವು ಒಂದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗಿರ್ಬಹುದು, ದ ವೇ ನೀವು ನಿಮ್ನ ನೋಡ್ಕೊಳ್ಳೋದು, ದ ವೇ ಯು ಪುಟ್ ಇನ್ ಯೋರ್ ಸೆಲ್ಫ್ ಇನ್ ಅ ಪರ್ಟಿಕ್ಯುಲರ್ ಸಿಚುವೇಶನ್ ಆಗಿರ್ಬೋದು, ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ ಆಗ್ತಾ ಹೋಗುತ್ತೆ. ಎವ್ರಿಥಿಂಗ್. ಅಂಡ್ ನಿಮ್ ನಿನ್ ಹ್ಯಾಪಿನೆಸ್ ನೀನೇ ಕಂಡ್ಕೊಳ್ತೀಯ. ಇಟ್ಸ್ ನಾಟ್ ದಟ್ ಯು ಸೀಕ್ ಫಾರ್ ಹ್ಯಾಪಿನೆಸ್ ಫ್ರಮ್ ಸಮನ್ ಎಲ್ಸ್, ನಾಟ್ ಫ್ರಮ್ ಯುವರ್ ಫ್ಯಾಮಿಲಿ, ನಾಟ್ ಫ್ರಮ್ ಎನಿ ಅದರ್ ಮೆಟೀರಿಯಲಿಸ್ಟಿಕ್ ಆಸ್ಪೆಕ್ಟ್ಸ್ ಆಗಿರಬಹುದು, ಇಲ್ಲ ನಾಟ್ ಫ್ರಮ್ ಅ ಪರ್ಸನ್ ದಟ್ ಯು ವಾಂಟ್ ಲವ್ ಫ್ರಮ್, ಆರ್ ಎನಿಥಿಂಗ್ ಇನ್ ದಟ್ ಮ್ಯಾಟರ್. ಅದನ್ನೆಲ್ಲ ನೀವು ಇನ್ನೊಬ್ರ ಹತ್ರ ವ್ಯಾಲಿಡೇಷನ್ ಕೇಳ್ದೆ, ಅದನ್ನೆಲ್ಲ ಸ್ಟಾಪ್ ಮಾಡಿ ನಿಮ್ನ ನೀವು ಓನ್ ಸೆಲ್ಫ್ ನ ಲವ್ ಮಾಡ್ಕೊಳಕ್ಕೆ, ನಿಮ್ ಓನ್ ಸೆಲ್ಫ್ ವ್ಯಾಲಿಡೇಷನ್ ಕೇಳ್ಕೊಳಕ್ ಸ್ಟಾರ್ಟ್ ಮಾಡ್ತೀರಾ. ದಟ್ಸ್ ವೆನ್ ಲೈಫ್ ವಿಲ್ ಟೇಕ್ ಅ ಟರ್ನಿಂಗ್ ಪಾಯಿಂಟ್. ಸೆಲ್ಫ್ ಲವ್ ಅಂತಂದ್ರೆ, then everything is wrong in your life, when everything is going against you, when everybody is going against you, ಎಲ್ರು ನೀನ್ ಅಗೇನ್ಸ್ಟ್ ಹೋದಾಗ, ಎಲ್ರು ಇಲ್ಲ ಇದು ತಪ್ಪು, ನೀನ್ ಮಾಡ್ತಾ ಇರೋದ್ ಕರೆಕ್ಟ್ ಅಲ್ಲ, ಮತ್ತೆ ನೀನೊಂದು ಎಕ್ಸ್ಪೆಕ್ಟೇಷನ್ ಅನ್ಕೊಂಡಿರ್ತೀಯ, ಮೇ ಬಿ ಇದು ಮೇ ಬಿ ಅದು ಅಂತ. ಅದೆಲ್ಲ ನೀನ್ ಅಗೇನ್ಸ್ಟ್ ಆದಾಗ ಸ್ಟಿಲ್ ಯು ಬಿಲೀವ್ ಯುವರ್ ಸೆಲ್ಫ್, ಅಂಡ್ ಅದಿದೆಲ್ಲ ದಟ್ಸ್ ಕಾಲ್ಡ್ ಅಸ್ ಸೆಲ್ಫ್ ಲವ್. ಯು ಟ್ರಸ್ಟ್ ಯುವರ್ ಸೆಲ್ಫ್, ಯು ಬಿಲೀವ್ ಯುವರ್ ಸೆಲ್ಫ್. ನಿನ್ನ ನೀನು ಟ್ರಬಲ್ ಮಾಡ್ಕೊಳ್ದಿರಾ, ನಿನ್ನ ನೀನು ಹರ್ಟ್ ಮಾಡ್ಕೊಳ್ದಿರಾ, ಯು ಥಿಂಕ್ ಇಟ್ಸ್ ಓಕೆ, ನನ್ ಜೊತೆ ನಾನಿದ್ದೀನಿ, ನಾನ್ ಮುಂದೆ ಹೋಗೇ ಹೋಗ್ತೀನಿ ಅನ್ನೋದು ನಿನ್ಗೆ ನೀನ್ ಒಂದು ಆಶ್ವಾಸನೆ ಕೊಡ್ತೀಯಲ್ಲ, ದಟ್ಸ್ ಕಾಲ್ಡ್ ಸೆಲ್ಫ್ ಲವ್. ಅಂತಂದ್ರೆ ಜಸ್ಟ್ ನಿಮ್ನ ನೀವು ಕೇರಿಂಗ್ ಆಗಿ, ಅಂದ್ರೆ ಸ್ಕಿನ್ ಕೇರ್ ಆಗಿರ್ಬಹುದು, ಎಕ್ಸ್ಟರ್ನಲ್ ಆಗಿ ಚೆನ್ನಾಗಿ ಇಟ್ಕೊಳ್ಳೋದು ಮಾತ್ರ ಅಲ್ಲ. ಇಟ್ ಆಲ್ಸೋ ಮೀನ್ಸ್ ಅ ಲಾಟ್. ನಿಮ್ಗೆ ಆಗ್ತಿಲ್ಲ ಅಂದಾಗ ಅಳೋದು ಕೂಡ ಇಟ್ಸ್ ಸೆಲ್ಫ್ ಲವ್. ನಿಮ್ಗೆ ಆಗ್ತಿಲ್ಲ ಅಂದಾಗ ನಿನ್ ಟಾಕ್ಸಿಕ್ ಪೀಪಲ್ ಯಾರ್ಯಾರು ನಿನ್ ಜೊತೆ ಇರ್ತಾರೆ ಅವ್ರನ್ನೆಲ್ಲ ಕಟ್ ಮಾಡೋದು ಕೂಡ ಸೆಲ್ಫ್ ಲವ್. ನಿಂಗೆ ತುಂಬಾನೇ ನನ್ಗೆ ಆಗ್ತಿಲ್ಲ ಅಂತಂದಾಗ ಸಿಕ್ಕಿಂಗ್ ಫಾರ್ ಹೆಲ್ಪ್ ಇಸ್ ಅ ಸೆಲ್ಫ್ ಲವ್. ನನ್ಗೆ ತುಂಬಾ ಆಗ್ತಾ ಇಲ್ಲ ಅಂತಂದಾಗ ಆಲ್ಸೋ ಸೀಕಿಂಗ್ ಫಾರ್ ಯೋರ್ ಓನ್ ಸೆಲ್ಫ್, ದಟ್ ನನ್ ಕೈಯಲ್ಲಿ ಆಗ್ತಾ ಇಲ್ಲ, ಇವಾಗ ಇದನ್ನೆಲ್ಲ ಸ್ಟಾಪ್ ಮಾಡೋಣ ಅಂತ ನೀನ್ ಓನ್ ಸೆಲ್ಫ್ ನೀನ್ ಹೇಳ್ಕೊಳೋದು ಕೂಡ ಇಟ್ಸ್ ಅ ಸೆಲ್ಫ್ ಲವ್.
ಸೆಲ್ಫ್ ಲವ್ ಇಸ್ ಅಬೌಟ್ ಸೆಟ್ಟಿಂಗ್ ಬೌಂಡ್ರೀಸ್ ಬಟ್ ನಾಟ್ ಸೆಟ್ಟಿಂಗ್ ವಾಲ್ಸ್. ತುಂಬಾನೇ ಡಿಫ್ರೆನ್ಸ್ ಇದೆ ಸೆಟ್ಟಿಂಗ್ ಬೌಂಡ್ರೀಸ್ ಟು ವಾಲ್ಸ್. ವಾಲ್ಸ್ ಅಂದ್ರೆ ಇಟ್ ಕ್ಯಾನ್ ನೆವರ್ ಬಿ ಓಪನ್ಡ್. ಆದ್ರೆ ಇಫ್ ಇಟ್ ಇಸ್ ಬೌಂಡ್ರೀಸ್ ದೆನ್ ಯು ಕ್ಯಾನ್ ಆಕ್ಚುಲಿ ಗೋ ಬಿಯಾಂಡ್ ಯೋರ್ ಬೌಂಡ್ರೀಸ್ ಸಮ್ ಟೈಮ್ಸ್. ಅದೆಲ್ಲದ್ರಿಂದ ನಿಮ್ ಮನ್ಸ್ ತುಂಬಾ ಹ್ಯಾಪಿ ಫೀಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯು ವಿಲ್ ಆಲ್ವೇಸ್ ಆಕ್ಸೆಪ್ಟ್ ಸಿಚುವೇಶನ್ಸ್. ಆ ರೀತಿ ತುಂಬಾ ಹಲವಾರು ಚೇಂಜಸ್ ನೀವು ಕಾಣ್ತೀರಾ. ಎಲ್ರೂ ನಿಮ್ನ ಇಷ್ಟ ಪಡ್ಬೇಕಂತೇನಿಲ್ಲ. ನಿಮ್ನ ನೀವ್ ಇಷ್ಟಪಟ್ರೆ ಸಾಕು. ನಾನು ಇದನ್ನ ತುಂಬಾ ಹಾರ್ಡ್ ವೇ ಅಲ್ಲಿ ಕಲ್ತಿದ್ದೀನಿ. ಕಂಪ್ಲೀಟ್ ಆಗಿ ನನ್ನ ನಾನು ಬರ್ನ್ ಔಟ್ ಮಾಡ್ಕೊಂಡು, ನನ್ನ ನಾನು ಬ್ರೇಕ್ಔಟ್ ಆಗಿ, ತುಂಬಾನೇ ಬೇರೆಯವ್ರನ್ನ ಬಿಲೀವ್ ಮಾಡಿ, ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ, ಯಾವಾಗ್ಲೂ ವ್ಯಾಲಿಡೇಷನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು, ಯಾವಾಗ್ಲೂ ಅವ್ರ ಕಡೆಯಿಂದ ನಾನು ಇಷ್ಟು ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಇಷ್ಟು ನನ್ನ ಕಡೆಯಿಂದ ಕೊಡ್ತಾ ಇದ್ದೀನಿ, ಬಟ್ ಅವ್ರ ಕಡೆಯಿಂದ ನನ್ಗೆ ಯಾವಾಗ್ಲೂ ಸಿಗ್ತಾ ಇರ್ಲಿಲ್ಲ ಇನ್ ಎನಿ ಮೀನ್ಸ್. ಆವಾಗ ಒಂದಿನ ನನ್ಗೆ ನಾನು ಅನ್ಕೊಂಡೆ, ಐ ಥಿಂಕ್ ದಿಸ್ ಶುಡ್ ಎಂಡ್ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ಅದು ಎಂಡ್ ಆಗಿಲ್ಲ ಅಂತಂದ್ರೆ ಇಟ್ ವಿಲ್ ಬಿ ವೆರಿ ವೆರಿ ಡಿಫಿಕಲ್ಟ್ ಫಾರ್ ಮೀ ಅಂಡ್ ಫಾರ್ ಮೈ ಸೆಲ್ಫ್ ಅಂತ ಅನ್ಸ್ತು. ಅಂಡ್ ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಲವಿಂಗ್ ಮೈ ಸೆಲ್ಫ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಸೆಲ್ಫ್ ಲವ್ ಇಸ್. ನಿಮ್ಗೂ ಗಿಲ್ಟ್ ಫೀಲ್ ಆಗ್ತಾ ಇದೆಯಾ ನಿಮ್ ಓನ್ ಸೆಲ್ಫ್ ಬಗ್ಗೆ ಟೇಕ್ ಕೇರ್ ಮಾಡ್ಕೊಳಕ್ಕೆ? ಇಲ್ಲ ನಿಮ್ಗೂ ನಂತರಾನೇ ಸೇಮ್ ಸಿಚುವೇಶನ್ಸ್ ಫೇಸ್ ಮಾಡ್ತಾ ಇದ್ದೀರಾ? ನಿಮ್ಗೂ ಆ ತರಾನೇ ಅನ್ನಿಸ್ತಾ ಇದೆಯಾ ದಟ್ ಎಷ್ಟೊಂದು ವ್ಯಾಲಿಡೇಷನ್ಸ್ ನಾನು ಎಲ್ರ ಹತ್ರದಿಂದ ಕೇಳ್ತಾ ಇದ್ದೀನಿ ಬಟ್ ಫೈನಲಿ ನಂಗೆ ವ್ಯಾಲಿಡೇಷನ್ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ನಿಮ್ ಓನ್ ಸೆಲ್ಫ್ ನ ನೀವು ಇಷ್ಟ ಪಡ್ತಾ ಇಲ್ಲ. ಯು ಆರ್ ಆಲ್ವೇಸ್ ವೇಟಿಂಗ್ ಫಾರ್ ಸಮ್ ಒನ್ ಹೂ ಹ್ಯಾಸ್ ಟು ಕಮ್ ಅಂಡ್ ಟೆಲ್ ಯುವರ್ ವರ್ತ್. If all this is you, stop doing it and start self loving because ಅದು ನಿಮ್ ಲೈಫ್ ನ ಚೇಂಜ್ ಮಾಡುತ್ತೆ. The way you see everything changes ಇಲ್ಲಿಂದ. So take your first step ahead and let's all start loving ourselves. And self love is something that is very beautiful and very wonderful for every human being. ಪ್ರತಿಯೊಬ್ರು human being ಗೂ ಅದು ತುಂಬಾ ತುಂಬಾ ಇಂಪಾರ್ಟೆಂಟು. And if you like this topic, please do follow me and subscribe for more videos on my YouTube channel, Journey After Failure. Thank you so much. Meet you in the next video. Bye bye.